ಇನ್ಫೋಸಿಸ್ಸಿನ ಸಹಸಂಸ್ಥಾಪಕರಾದ ನಾರಾಯಣಮೂರ್ತಿಯವರ ಪತ್ನಿ ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ನಿನ ಮುಖ್ಯಸ್ಥೆ ಅವರನ್ನು ರಾಜ್ಯಸಭೆಗೆ ರಾಷ್ಟ್ರಪತಿಗಳು ನಾಮನಿರ್ದೇಶನ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನದ ಇಂದು ಈ ನಾಮನಿರ್ದೇಶನದ ಆದೇಶ ಹೊರಬಿದ್ದಿದೆ. ಅದನ್ನು ದೇಶಕ್ಕೆ ಪ್ರಧಾನಿಗಳೇ ಪ್ರಕಟಿಸಿದ್ದಾರೆ. 2 ವರ್ಷದ ಹಿಂದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರನ್ನ ಕೂಡ ಇದೇ ರೀತಿ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿತ್ತು. ಅವರು ಇನ್ನೂ ಸರ್ವಿಂಗ್ ಮೆಂಬರ್ರೇ. ಈಗ ಇನ್ನೊಬ್ಬರದ್ದು ಆಗಿದೆ. ವಿವಿಧ ರಂಗಗಳಲ್ಲಿ ಅವರ ಸೇವೆ, ಪರ್ಟಿಕ್ಯುಲರ್ಲಿ ಸಮಾಜ ಸೇವೆ, ಮೋರ್ ಆಫ್ ಫಿಲಾಂಥ್ರಫಿ, ಅದರದ್ದನ್ನೆಲ್ಲ ಗಮನಿಸಿ ಅವರನ್ನು ಮಾಡಿದ್ದಾರೆ. ರಾಜ್ಯಸಭೆಗೆ ಅವರನ್ನ ನಾಮನಿರ್ದೇಶನ ಮಾಡಿರುವುದು ನಾರಿ ಶಕ್ತಿಯಗೆ ನಿದರ್ಶನ. ಅವರ ಸಂಸದೀಯ ಅವಧಿ ಫಲಪ್ರದವಾಗಿರಲಿ ಅಂತ ಪ್ರಧಾನಮಂತ್ರಿಗಳು ಆಶಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಎಲ್ಲೋ ಹೊರದೇಶದಲ್ಲಿ ಪ್ರವಾಸದಲ್ಲಿರುವಂಥ ಸುಧಾಮೂರ್ತಿಯವರು ಪಬ್ಲಿಕ್ ಟಿವಿ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಸಹಜವಾಗಿ ಅವರ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಪ್ಲಸ್ ಅವರು ಹೇಳ್ತಾರೆ, ಮಹಿಳಾ ದಿನವಾದ ಇವತ್ತು ಬಂದಿರೋದು ಈ ಪ್ರಕಟಣೆ ನನಗೆ ಡಬಲ್ ಸರ್ಪ್ರೈಸ್ ಆಗಿದೆ, ತುಂಬ ಖುಷಿನೂ ಆಗಿದೆ. ಧನ್ಯವಾದ ಪ್ರಧಾನಿಗಳಿಗೆ. ಆದರೆ ನನಗೆ ಆಶ್ಚರ್ಯ ಆಗ್ತಿದೆ, ನಾನು ಯಾವತ್ತೂ ಬಯಸಿರಲಿಲ್ಲ. ಯಾಕೆ ಆಯ್ಕೆ ಮಾಡಿದ್ರೋ, ಯಾವ ರೀತಿ ಮಾನದಂಡ ಏನರಲ್ಲಿ ಮಾಡಿಕೊಡ್ರೋ ನಂಗೆ ಗೊತ್ತಿಲ್ಲ. ನನಗೆ ಸಿಕ್ಕಿರೋ ಈ ಅವಕಾಶವನ್ನು ಒಂದು ದೇಶಕ್ಕೆ ಸಲ್ಲಿಸೋ ಸೇವೆ ಅಂತ ಭಾವಿಸ್ತೀನಿ ಅಂತ ಹೇಳಿದ್ದಾರೆ. ಎಲ್ಲರೂ ಬಹುಜನರು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಅಂತ ಹೇಳಿ ಶುಭ ಕಾಲ್ ಮಾಡಿದ್ದು. ನನಗೆ ಏನೂ ಗೊತ್ತಿಲ್ಲ. ಇವತ್ತು ಮೋದಿಜಿಯವ್ರು ಟ್ವೀಟ್ ನೋಡಿದ್ಮೇಲೆ ಗೊತ್ತಾಯ್ತು. ಅವ್ರಿಗೆ ಅನೇಕ ಧನ್ಯವಾದಗಳು. ನನ್ನ ಕೈಲಿ ಆದಷ್ಟು ನಾನು ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಬಯಸ್ತೀನಿ ಅಷ್ಟೇ. ಆಗ್ಲಿ, ಎಲ್ಲರೂ ಅಭಿಮಾನ ಇರ್ಲಿ, ನನ್ನಿಂದ ಏನಾದ್ರೂ ದೇಶಕ್ಕೆ ಸಹಾಯ ಆಗ್ಲಿ ಅಷ್ಟೇ ಬಯಸ್ತೀನಿ. ಯಾವತ್ತಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ ರಾಜಕಾರಣಕ್ಕೆ ಬರುವಂತಹ ಅವಕಾಶ ಸಿಗುತ್ತೆ ಅಥವಾ ರಾಜಕಾರಣದಲ್ಲಿ ಸೇವೆಯನ್ನು ಮುಂದುವರಿಸಬಹುದು? ಯಾವತ್ತೂ ಮಾಡಿರ್ಲಿಲ್ಲ. ಶ್ರೀಮತಿ ಸುಧಾಮೂರ್ತಿ ಅವರಿಗೆ ಕೋಟ್ಯಾಂತರ ರೂಪಾಯಿ ಇದ್ದ ಮೇಲೂ ಸಹಿತ ಸರಳ ಜೀವನಕ್ಕೆ ಒಂದು ಉದಾಹರಣೆ. ಅವರು ಹುಬ್ಬಳ್ಳಿಯ ಹೆಮ್ಮೆಯ ಸುಪುತ್ರಿಯಾದಂಥ ಒಬ್ಬ ಸೃಜನಶೀಲ ಲೇಖಕಿಯಾಗಿ, ಅದೇ ರೀತಿ ಒಬ್ಬ ಸಮಾಜ ಸೇವಕಿಯಾಗಿ ಖ್ಯಾತಿಯನ್ನು ಪಡೆದು, ಪದ್ಮ ಪ್ರಶಸ್ತಿಯನ್ನು ಪಡೆದು ರಾಜ್ಯಸಭೆಗೆ ಪ್ರವೇಶ ಮಾಡಿರೋದು ನನಗೆ ಭಾಳ ಸಂತಸ ತಂದಿದೆ. ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ಹೇಳ್ತೇನೆ. ಸಹೋದರಿ ಸುಧಾಮೂರ್ತಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಯಾವುದೇ ಸ್ವಾರ್ಥ ಇಲ್ಲದೆ ಇರೋರಿಗಿಂತ ಅವಕಾಶ ಸಿಗೋದು ಅಲ್ಲ, ಗುರುತಿಸೋದು ಇಂಪಾರ್ಟೆಂಟು. ಹಿಂದೆ ಎಲ್ಲ ನಾಮನಿರ್ದೇಶನ ಅಂದ್ರೆ ಅವ್ರಿಗೆ ಬೇಕಾಗಿ ಥರನೇ ಮಾಡ್ತಿರ್ತಿದ್ರು. ಬಟ್ ಹಿಂದೆ ಜಯಶ್ರೀ ಅವ್ರು ಮಾಡಿದ್ದು ಇತ್ತು. ಬಟ್ ಒಳ್ಳೆಯದು, ಆಯ್ಕೆಗಳು ಗುಡ್. ಈಗ ಪದ್ಮ ಅವಾರ್ಡ್ಸು ಮತ್ತು ಈ ಥರದ್ರಲ್ಲಿ ಒಂದಿಷ್ಟು ಈ ಥರದ ಆಯ್ಕೆಗಳು ನಡೆಯುತ್ತವೆ. ಎಸ್. ಇನ್ನು ಲೋಕಸಭೆ ಚುನಾವಣೆ ಸನಿಹದಲ್ಲಿ ದೇಶದ ಮಹಿಳೆಯರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಗೃಹ ಬಳಕೆಯ ಅಡಿಗೆ ಅನಿಲ ಸಿಲಿಂಡರ್ ದರವನ್ನು ₹100 ಕಡಿಮೆ ಮಾಡಿದ್ದು ನೂತನ ದರ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರುತ್ತೆ. ಪ್ರಧಾನಿ ಮೋದಿ ಅವರು ಟ್ವೀಟ್ ಮಾಡಿ, ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಲ್ಪಿಜಿ ದರವನ್ನು ₹100 ಇಳಿಸಲು ತೀರ್ಮಾನಿಸಿದೆ. ಇದರಿಂದ ದೇಶಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಆರ್ಥಿಕ ಭಾರ ಗಣನೀಯವಾಗಿ ಕಡಿಮೆ ಆಗುತ್ತೆ. ಮುಖ್ಯವಾಗಿ ನಾರಿ ಶಕ್ತಿಗೆ ಅನುಕೂಲ ಆಗುತ್ತೆ ಅಂತ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ 1 ವರ್ಷದ ಅವಧಿಯಲ್ಲಿ ಎಲ್ಪಿಜಿ ಸಿಲಿಂಡರ್ ದರ ಇಳಿಕೆ ಮಾಡುತ್ತಿರುವುದು 2ನೇ ಬಾರಿ. ಕಳೆದ ವರ್ಷದ ಪಂಚರಾಜ್ಯ ಚುನಾವಣೆಗೆ ಮೊದಲು ಏಕ್ದಮ್ ₹200 ಕಡಿಮೆ ಮಾಡಿತ್ತು. ಇದೀಗ ಲೋಕಸಭಾ ಸನಿಹದಲ್ಲಿ ₹100 ಕಡಿಮೆ ಮಾಡ್ತಾ ಇದೆ. ಇದರಿಂದಾಗಿ ಗೃಹ ಬಳಕೆಯ ಸಿಲಿಂಡರ್ ದರ ₹803ಗೆ ಇಳಿಯುತ್ತೆ. ಕೇಂದ್ರ ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಿಸುತ್ತಲೇ ದರ ಇಳಿಕೆ ಕುರಿತಾಗಿ ಪ್ರಶ್ನೆಗಳು ಕೂಡ ಎದ್ದಿದೆ ವಿಪಕ್ಷಗಳಿಂದ. 2021ರ ಜುಲೈನಿಂದ 2023ರ ಆಗಸ್ಟ್ನವರೆಗೂ ಸಿಲಿಂಡರ್ ಬೆಲೆ ಬರೋಬ್ಬರಿ ₹294 ಹೆಚ್ಚಾಗಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ದರ ಇಳಿದ ಕಾರಣ ದೇಶೀಯವಾಗಿ ಅಡುಗೆ ಅನಿಲದ ಬೆಲೆ ಕಡಿಮೆ ಮಾಡಲಾಗಿದೆ ಅಂತ ಕೇಂದ್ರ ಹೇಳ್ತಾ ಇದೆ. ಶೀಘ್ರವೇ ಪೆಟ್ರೋಲ್, ಡೀಸೆಲ್ ದರ ಕೂಡ ಇಳಿಕೆ ಆಗಬಹುದು ಎನ್ನಲಾಗ್ತದೆ. ಅವ್ರು ಏನು ಹೇಳ್ತಾರೋ ಬಿಡ್ತಾರೋ, ಸಹಜವಾಗಿ ಪ್ರತಿಪಕ್ಷಗಳಿಗೆ ಬರುವ ಅನುಮಾನ ಚುನಾವಣಾ ಹಿನ್ನೆಲೆಯಲ್ಲಿ ಹೆಣ್ಣುಮಕ್ಕಳನ್ನ ಮೆಚ್ಚಿಸಲು ಮಾಡುತ್ತಿರುವ ಕೆಲಸ ಅಂತಾನೆ ಅವ್ರು ಹೇಳೋದು. ನಮ್ಮ ದೇಶದಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್, ನಾನು ಸರಿ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ, ಸುಮಾರು 60ರಿಂದ 65% ಅಷ್ಟು ನಮ್ಮದು ಲಿಕ್ವಿಡ್ ಪೆಟ್ರೋಲಿಯಂ ಎಲ್ಲ ಇಂಪೋರ್ಟೆಡ್ ಕಂಪ್ಲೀಟ್ಲಿ, ನಮ್ದಲ್ಲ ಅದು. ಹಾಗಾಗಿ ಇದು ನ್ಯಾಚುರಲಿ ಬಹು ಸಹಜವಾಗಿ ಗೈಡೆಡ್ ಇಂಟು ಇಂಟರ್ನ್ಯಾಷನಲ್ ಮಾರ್ಕೆಟ್ ಪ್ರೈಸಸ್ಸಲ್ಲಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರದ ಮೇಲೆ ಹೋಗಿ ಕುತ್ಕೊಳ್ಳುತ್ತದು. ಅಲ್ಲಿ ಇಳಿತಾ ಇದೆ. ಆ ಇಳಿದಿದ್ದನ್ನು ಇಲ್ಲಿ ತಂದಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಸಂತೋಷ, ಲೆಟ್ಸ್ ಎಂಜಾಯ್. ಕಡಿಮೆ ಮರದಲ್ಲಿ ಹಣ್ಣಿರುವವರೆಗೆ ಮಜಾ ಮಾಡಬೇಕು. ಹೌದು, ಇಲ್ಲದೆ ಇದ್ದಾಗ ನೋಡಿ. ಮರದಲ್ಲಿ ಹಣ್ಣು ಮುಗಿದು ಹೋದ್ಮೇಲೆ ಮರದ ಮುಂದೆ ಹೋಗಿ ನಿಂತ್ಕೊಂಡ್ರೆ ಪ್ರಯೋಜನ ಏನು? ವೇಸ್ಟ್. ಹಾಗೆ ಪೆಟ್ರೋಲ್ ಡೀಸೆಲ್ ಇಳಿದ್ರೆ ಎಂಜಾಯ್ ಮಾಡೋಣ, ಅದನ್ನು ಖುಷಿ ಪಡೋಣ.
ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ನೀರಿನ ಬಿಕ್ಕಟ್ಟು ಉಲ್ಬಣಿಸ್ತಾ ಇದೆ. ಇದು ಮುಂದಿನ ದಿನಗಳ ಚಿತ್ರಣ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯಿತು ಅಂತ ಅಂತೀವಲ್ಲ, ಅದಕ್ಕಿಂತ ಜಾಸ್ತಿ ನೀರಿನ ಬೆಲೆ ಆಗತ್ತೆ ಒಂದಿನ. ಈಗ ಸುಧಾರಣೆಗೆ ತಂದ್ರು ಅದಕ್ಕೆ ವೆಯ್ಟ್ ಮಾಡಬೇಕಷ್ಟೆ, ಸ್ವಲ್ಪ ದೂರ ಏನಿಲ್ಲ. ಬರುತ್ತೆ. ಯು ವಿಲ್ ಪೇ ಮೋರ್ ಟು ವಾಟರ್ ದ್ಯಾನ್ ಪೆಟ್ರೋಲ್ ಡೀಸೆಲ್ಗಿಂತ ಜಾಸ್ತಿ ಕಟ್ತೀರಿ. ಆ ದಿನ ಬರುತ್ತೆ, ಎಲ್ಲೂ ಹೋಗಲ್ಲ ಆ ದಿನ ಬರದೆ. ಬಹಳ ದೂರನೂ ಇಲ್ಲ ಅಂತೀರಿ. ನೀರು ಸರಬರಾಜು ಮಂಡಳಿ ಟಫ್ ರೂಲ್ಸ್ ಮಾಡಿದೆ. ಅನ್ಯ ಉದ್ದೇಶಗಳಿಗೆ ಬಳಸಿದ್ರೆ ಹುಷಾರ್, 5,000 ರೂಪಾಯಿ ದಂಡ ಹಾಕ್ಬಿಡ್ತೀವಿ ಅಂತ ವಿಧಿಸುವ ಎಚ್ಚರಿಕೆ. ಏನೇನಕ್ಕೆ ಅನ್ಯ ಉದ್ದೇಶ ಅಂದರೆ ಏನು? ವಾಹನಗಳ ಸ್ವಚ್ಛತೆಗೆ ಬಳಸಬಾರದು ಅಂತ ಹೇಳಿದ್ದಾರೆ. ಓಕೆ, ಈಗ ವಾಹನಗಳನ್ನು ತೊಳೆಯೋದು ಹೆಂಗೆ ಅಂತ ಒಬ್ಬನ ಯಾರ್ದಾರು ಪ್ರಶ್ನೆ ಬರುತ್ತೆ. ಈಗ ಇದಕ್ಕೆ ತೊಳೆದ ಹಾಗೆ ಇಟ್ಕೊಳಕ್ಕಾಗತ್ತಾ ಅಂತ ಸುಮ್ಮನೆ ಹಂಗೆ ಧೂಳೊಡ್ಕಳಿ ಅಂತ ಸದ್ಯಕ್ಕೆ ಅಲ್ಲವಾ? ಕುಡಿಯೋ ನೀರು ಬಳಸಬೇಡಿ ಅಂತ ಹೇಳ್ತಾರೆ. ಕುಡಿಯೋ ನೀರು ಕುಡಿಯೋ ನೀರು ಅಲ್ಲದೆ ಬೇರೆ ನೀರು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಡಬಲ್ ಪೈಪಿಂಗ್ ಸಿಸ್ಟಮ್ ಇದ್ದಿದ್ದು, ವಾಪಸ್ ನೀರನ್ನು ಸ್ವಚ್ಛಗೊಳಿಸಿ ರಿವರ್ಸ್ ತಂದಿದ್ದಿದ್ರೆ ಮನೆಗಳಿಗೆ ಅಥವಾ ಬೇರೆ ಕಾರ್ಯಗಳಿಗೆ ಅಂತ ಬೇರೆ ಪೈಪಲ್ಲಿ, ಫಾರ್ ಎಕ್ಸಾಂಪಲ್ ಫ್ಲಶಲ್ಲಿ, ವಾಶ್ರೂಮ್ಸಲ್ಲಿ ಫ್ಲಶಲ್ಲಿ ಯೂಸ್ ಮಾಡಬೇಕಾಗಿದ್ರೆ ವಿ ಕುಡ್ ಹ್ಯಾವ್ ಗಾನ್ ಫಾರ್ ಎ ರಿಸೈಕಲ್ಡ್ ವಾಟರ್. ನಮ್ಮ ಹತ್ರ ಆ ವ್ಯವಸ್ಥೆಗಳು ಇದ್ದಿದ್ದಿದ್ರೆ, ನಮ್ಮ ಹತ್ರ ಆ ಥರ ಇಲ್ಲ. ಹಾಗಾಗಿ ಅದು ಏನು ಹೆಂಗೋ ನನಗೆ ಅರ್ಥ ಆಗ್ತಿಲ್ಲ. ಕುಡಿಯುವ ನೀರನ್ನ ಕೈದೋಟಕ್ಕೆ ಬಳಸಬಾರದು. ಗಿಡಗಳೇನು ಮಾಡ್ಬೇಕು ಸರ್ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಒಣಗಕ್ಕೆ ಬಿಡಿ ಅಂತ ಹೇಳಿರಬೇಕು. ಆಮೇಲೆ ನೋಡೋಣ ಇನ್ನೊಂದ್ಸಲ ನೆಟ್ಕೊಳ್ಳಿ ಅಂತ. ಮೇಲ್ನೋಟಕ್ಕೆ ಸರಿ, ಯಾಕಂದರೆ ಪ್ಯೂರಿಫೈ ಮಾಡ್ಕೊಂಡು ತರ್ತಾ ಇರೋದು ರಾ ವಾಟರ್ ಅಲ್ಲ. ನಿಮ್ಗೆ ಅದನ್ನು ತರ್ತಾ ಇರೋದಕ್ಕೆ ವಿಪರೀತ ಕಾಸ್ಟ್ ಇದೆ. ಹಾಗಾಗಿ ನೀವು ಅಷ್ಟೊಂದು ಕಷ್ಟಪಟ್ಕೊಂಡು ತಂದು ಅದನ್ನು ಪ್ಯೂರಿಫೈ ಮಾಡಿ ಒಂಚೂರು ಅದು ರಿಪೇರಿ ಮಾಡ್ಕೊಂಡು ನಿಮ್ಮ ಮನೆಗಳಿಗೆ ಕಳಿಸ್ತಾ ಇದ್ದಾಗ ಅದನ್ನು ತೊಗೊಂಡೋಗಿ ಹಿಂಗೆ ಮಾಡಿದ್ರೆ ಹೇಗೆ? ಕುಡಿಯೋಕ್ಕೆ ಇಲ್ವಲ್ಲ ನೀರು, ಸರಿ. ಅದಕ್ಕೋಸ್ಕರ ಕೆಲವು ಕ್ರಿಯೆಗಳಿಗೆ ಎಷ್ಟು ಒಗ್ಗಬಿಟ್ಟಿರ್ತೀರಿ ಅಂತಂದರೆ, ಅಥವಾ ಒಗ್ಗಬಿಟ್ಟಿರ್ತೀವಿ ಅಂತಂದರೆ ಸಾಧ್ಯನೇ ಇಲ್ಲ ಅದು ಅದರಿಂದ ಬದುಕಕ್ಕೆ ಅಂತ. ಮೊಬೈಲ್ ಇಲ್ಲದೆ ಬದುಕನ್ನು ಊಹಿಸಿ. ಹಾಗೆ ಭಾಳ ಹೆಣ್ಣು ಮಕ್ಕಳಿಗೆ ಮಾಡಿ ಮೇಲೆ ತೋಟದಲ್ಲಿ ಒಂದು ಗಿಡ ನಾಲ್ಕು ಹಾಕಿದ್ರೆ, ಅಯ್ಯೋ ಮಕ್ಕಳಿಗೆ ಬ್ಲೇಡಲ್ಲಿ ಗಾಯ ಆದರೂ ಬೇಕಾದ್ರೆ ಸಹಿಸ್ಕೊಂಡ್ಬಿಡ್ತಾರೆ, ಮುಲಾಮ್ ಹಚ್ಬಿಟ್ಟು ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಆ ಗಿಡಕ್ಕೇನಾದ್ರು ಆಗಬೇಕು, ತಡ್ಕೊಳ್ಳೋದೇ ಇಲ್ಲ ಹೃದಯ. ಕುಡಿಯುವ ನೀರನ್ನು ಕಟ್ಟಡ ನಿರ್ಮಾಣಕ್ಕೆ ಬಳಸಬಾರದು. ಮೇ ಬಿ ಯು ಕ್ಯಾನ್ ಗೋ ಫಾರ್ ಎ ಹಾಲಿಡೇಗೆ ಹೋಗಬೇಕಾಗಿ ಬರಬಹುದೇನೋ. ಡೆಲ್ಲಿನಲ್ಲಿ ಪಲ್ಯೂಷನ್ ಎಲ್ಲ ಆದಾಗ ಕಟ್ಟಡ ನಿರ್ಮಾಣಗಳನ್ನು ಸ್ಥಗಿತಗೊಳಿಸೋ ಥರ. ಕಾರಂಜಿಗೆ ಬಳಸಬಾರ್ದು ಅಂತ. ಕಾರಂಜಿ ಬಳಸಿದ್ರೆ ಅದು ವೇಸ್ಟ್ ಆಗುತ್ತೆ ಅಂತಾನೆ ಏನೋ ನನಗೆ ಐಡಿಯಾ ಇಲ್ಲ. ಬಟ್ ಅಲ್ಲೇ ಕಾರಂಜಿ ಅದು ಅಲ್ಲೇ ತಿರ್ಕೊಂಡು ಅದೇ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಕುಡಿಯುವ ನೀರನ್ನು ರಸ್ತೆ ಕಾಮಗಾರಿಗೆ ಬಳಸಬಾರದು. ನಿಲ್ಲಿಸ್ಬಿಡಿ ಕಾಮಗಾರಿನ 2 ತಿಂಗಳು. ಹೆಂಗಿದ್ರು ಕಾಸಿಲ್ಲ. ಕುಡಿಯುವ ನೀರನ್ನು ಮಾಲು ಥಿಯೇಟರಲ್ಲಿ ಸ್ವಚ್ಛತೆಗೆ ಬಳಸಬಾರ್ದು. ಮತ್ತು ಅವ್ರದ್ದು ಇದ್ರದ್ದು STP ಇದರಿಂದ ರೀಸೈಕಲ್ಡ್ ವಾಟರ್ ಯೂಸ್ ಮಾಡ್ಕೊಳ್ಳಿ ಅಂತ ಇರ್ಬೋದೇನೋ. ಟೆಕ್ನಿಕಲಿ ತಾಂತ್ರಿಕವಾಗಿ ರಿಸೈಕಲ್ ಮಾಡೋಕ್ಕೆ ಒಳ್ಳೆ ರಿಸೈಕ್ಲಿಂಗ್ ಮಾಡೋಕ್ಕಾಗೋದಾದರೆ ನಮ್ಮ ಹತ್ರ ನೀರನ್ನು, ನಾವು ಬಳಸಿರುವ ನೀರನ್ನು ಮರುಬಳಕೆಗೆ ಮತ್ತೆ ಕುಡಿಯುವ ನೀರಿನ ಲೆವೆಲ್ಗೆ ತಂದ್ಕೋಬೋದು ಬೇಕಿದ್ರೆ. ಈಗ ದಾಟ್ ಮಚ್ ಆಫ್ ಟೆಕ್ನಾಲಜಿ ಇಸ್ ಅವೈಲಬಲ್ ಟುಡೇ. ಅಷ್ಟು ತಂತ್ರಜ್ಞಾನ ಅವೈಲಬಲ್ ಇದೆ. ಅದನ್ನು ಅಳವಡಿಸ್ಕೊಳ್ಬೇಕು. ಅದನ್ನು ನಮ್ಮ ಹತ್ರ ಇಲ್ಲ. ಆ ತಂತ್ರಜ್ಞಾನ ಬಂದಾಗಿದೆ. ನಾವು ಬಳಸಿರುವ ನೀರನ್ನು ಮಾಡಿ ವಾಪಸ್ಸು ಕುಡಿಯುವ ನೀರಿನ ಲೆವೆಲ್ಗೆ ತಂದ್ಕೋಬಹುದು ಬೇಕಿದ್ರೆ. ಏನೇನು ಪದೇ ಆದೇಶ ಉಲ್ಲಂಘಿಸಿದ್ರೆ 500 ರೂಪಾಯಿ, ಒಂದ್ಸರಿಗಾದ್ರೆ 5,000 ರೂಪಾಯಿ. ಏನಾದ್ರು ದೂರ ಇದ್ರೆ ಆದೇಶ ಕಂಡು ಬಂದಲ್ಲಿ ಒಂದು 1916ಗೆ ಕರೆ ಮಾಡಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಕೊಡ್ರಪ್ಪ ಅಕ್ಕಪಕ್ಕದವರು ದೂರು ಕೊಟ್ಕೊಂಡು ಆಮೇಲೆ ಮುಖ ನೋಡ್ದಂಗೆ ಮಾಡ್ಕೊಳ್ಳಿ. ಅವರವರೇ ಜಗಳ ಆಡ್ಕೋಬೇಕು. ಎಸ್. ಇನ್ನು ಬೆಂಗಳೂರಿನಲ್ಲಿ ನೀರಿನ ಅಭಾವ ತೀವ್ರಗೊಳ್ತಾ ಇದೆ. ಹೊರಮಾವು ಸೇರಿ ಹಲವೆಡೆ ಶುದ್ಧ ಕುಡಿಯುವ ನೀರಿನ ಘಟಕಗಳ ಮುಂದೆ ಹಗಲು ರಾತ್ರಿ ಎನ್ನದೇ ಸರತಿ ಸಾಲಿನಲ್ಲಿ ಜನ ನಿಲ್ತಾ ಇರೋದು ಕಂಡು ಬರ್ತಾ ಇದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುನೇಶ್ವರ ನಗರದ ಜನರ ಸ್ಥಿತಿಯಂತೂ ಹೇಳತೀರ್ದು. ಇಲ್ಲಿ ಕನಿಷ್ಠ ವಾರಕ್ಕೊಮ್ಮೆ ಕಾವೇರಿ ನೀರು ಸರಬರಾಜು ಆಗ್ತಾ ಇಲ್ಲ. ದೈನಂದಿನ ಅಗತ್ಯಗಳನ್ನು ಪೂರೈಸಿಕೊಳ್ಳೋದು ಹೇಗೆ ಅನ್ನೋದು ಜನರ ಪ್ರಶ್ನೆ. ಇನ್ನು ಸ್ವಂತ ಮನೆ ಇದ್ದವರು ಬೇರೆ ಕಡೆಗೆ ಶಿಫ್ಟ್ ಆಗ್ತಾ ಇದ್ದಾರೆ ಬಾಡಿಗೆಗೂ ಹೋಗಕ್ಕಾಗದೇ ಇರುವಂತಹವರು ಅಕ್ಕಪಕ್ಕದ ಏರಿಯಾಗಳಲ್ಲಿ ನೆಂಟರ ಮನೆಗೆ ಹೋಗಿ ಸ್ನಾನ ಮಾಡೋ ಪರಿಸ್ಥಿತಿ ಬಂದಿದೆಯಂತೆ. ಈಗಲೇ ಹಿಂಗೆ ಅಂದ್ರೆ ಮುಂದೆ ಅನ್ನೋ ಆತಂಕ ಅವರದು. ಇನ್ನು ತಮ್ಮ ಏರಿಯಾದ ನೀರಿನ ಸಮಸ್ಯೆ ಬಿಂಬಿಸಲು ಆನಂದಪುರ ವಾರ್ಡ್ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಮೋಹನ್ ರಾಜು ನೀರಿಲ್ಲ ಅಂತ ರೀಲ್ಸ್ ಮಾಡಿದ್ದಾರೆ. ಈ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಿದ್ರಿಂದಲೇ ಈ ಸಮಸ್ಯೆ ಉಂಟಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಅವರ ಆರೋಪ.
8 ತಿಂಗಳಾಗಿದೆ CMC ನೀರ್ ಬಂದು, ಇವತ್ತಿನವರೆಗೂ ನೀರಂತ ನಾವು ನೋಡೇ ಇಲ್ಲ. ಕಾವೇರಿ ವಾಟರ್ ಲೈನ್ ಬಂದ್ ಹಾಕಿ 4 ವರ್ಷ ಆಗಿದೆ, ಇವತ್ತಿನವರೆಗೂ ಪರ್ಮನೆಂಟ್ ನೀರು ನಮ್ಗೆ ಸಿಕ್ಕಿಲ್ಲ. ವಾರಕ್ಕೊಂದ್ಸಲ ಬಿಡ್ತಾರೆ, ಆ ನೀರಲ್ಲಿ ಮಾತ್ರ ಬರೀ ಒಂದು ಮನೆಗೆ ಅಷ್ಟೇ ಸಾಕಾಗತ್ತೆ. ವಾರಕ್ಕೆ ಒಂದೊಂದು ಟ್ಯಾಂಕರ್ ಅಂದ್ರೆ ಒಂದು ತಿಂಗಳು 4,000 ಆಗುತ್ತೆ. ನಾವು ಹೋಗೋ ಗಾರ್ಮೆಂಟ್ಸ್ ಕೆಲಸಗಳಲ್ಲಿ ಎಲ್ಲಿಂದ ತರೋಣ ದುಡ್ಡು? ಇವಾಗ ನಾವು ಮನೇಲಿರೋ ಈಗ ಬರಗಾಲ ಗೊತ್ತಿದೆ. ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿಯಿಂದ KRS ಅಲ್ಲಿದ್ದಂತ ನೀರು, ನಮ್ಮ ನೀರನ್ನ ತಮಿಳುನಾಡಿಗೆ ಬಿಟ್ಟುಕೊಟ್ಬಿಟ್ರು. ಏನಾದರೂ ಇವತ್ತು ನೀರಿಗೆ ಹಾಹಾಕಾರ ಬಂದಿದ್ರೆ ಅದಕ್ಕೆ ನೇರ ಕಾರಣ ಕಾಂಗ್ರೆಸ್ಸಿನ ದುರಾಡಳಿತ. 5 TMCಗೂ ಹೆಚ್ಚು ನೀರನ್ನ ಇವತ್ತು ತಮಿಳುನಾಡಿಗೆ ಬಿಟ್ಟಿರೋದ್ರಿಂದ ನಮ್ಮ KRS ಇವತ್ತು ನೀರಿಲ್ಲದೆ ಹಾಹಾಕಾರ ಬತ್ತಿ. ಓಕೆ, ಅದಕ್ಕೆ ಡಾಟಾ ಕೊಡಬೇಕು. ಯಾರೋ ಒಬ್ಬರು ನನಗೆ ಗೊತ್ತಿಲ್ಲ ಅದು ಡಾಟಾ ಸರಿ ಇದೆಯಾ ಇಲ್ವಾ ಅಂತ. ಬಟ್ ಸಿವಿಯರ್ ಡ್ರೌಟ್ ಅಂತೂ ಬಂದಾಗೋಗಿದೆ. ಈಗ ನೀವೆಲ್ಲ ಮಾತಾಡ್ತಾ ಇರೋದು ಇನ್ನೂ ಆರಂಭ, ಆಗಲೇ ಎಲ್ಲ ಮುಗಿದೋಯ್ತು ಅನ್ನೋ ಟೈಪ್ ಮಾತಾಡೋ ಸ್ಟೇಜಲ್ಲಿ ಇದ್ದೀವಿ. ಇನ್ನೂ ಪಿಕ್ಚರು ಬಾಕಿ ಇದೆ ನಮ್ಮ ಹತ್ರ, ಹೋಗೋಂಗೆ ಕಾಣಿಸ್ತಿಲ್ಲ. ಅದು ಸ್ವಲ್ಪ ರೀಅಡ್ಜಸ್ಟ್ ಮಾಡ್ಕೋಬೇಕೀಗ ಸದ್ಯಕ್ಕೆ. ತಮಿಳ್ನಾಡಿಗೆ ಬಿಟ್ಟರೋ ಬಿಡ್ಲಿಲ್ವೋದು ಆಮೇಲೆ ನೋಡೋಣ, ಮಾಡ್ಕೋಬೇಕಾಗಿ ಬರುತ್ತೆ ಅಂತ ಕಾಣುತ್ತೆ. ಸದ್ಯಕ್ಕೆ ಯಾವ ರಿಲೀಫು ಇದ್ದಂಗೆ ಇಲ್ಲ. ಯಾರೋ ಹೇಳ್ತಿದ್ರು 4,000 ರೂಪಾಯಿ ಆಗುತ್ತೆ, ಎಲ್ಲಿಂದ ಕೊಡೋಣ ಅಂತ. ಸರ್ಕಾರ ಹೇಳುತ್ತೆ ನಾವು ನಿಮಗೆ ದುಡ್ಡು ಕೊಡ್ತಾ ಇದ್ದೀವಿ ಅಂತ. ಆ ಹೆಣ್ಮಗಳಿಗಲ್ಲ, ಎಲ್ಲ ಹೆಣ್ಣು ಮಕ್ಕಳಿಗೆ, ಜನರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ನಿಮಗೆ ಕರೆಂಟ್ ಬಿಲ್ ಕಟ್ ಮಾಡಿದ್ದೀವಿ, ಹೆಣ್ಮಕ್ಳಿಗೆ ಕಾಸು ಕೊಡ್ತಾ ಇದ್ದೀವಿ, ಬಸ್ ಫ್ರೀ ಮಾಡಿದ್ದೀವಿ, ಎಲ್ಲ ಉಳಿಸ್ಕೊತಾ ಇದ್ದೀರಲ್ಲ, ಹಾಕಳಿ ನೀರಿಗೆ, ಅಲ್ಲಿಂದ ತಂದು ತಲೆಗೆ ಹಾಕೊಂಬ ಅಷ್ಟೆ.